हुबळीच्या 3000 मठाचे जगद्गुरू श्री गुरुसिद्ध राजयोगींद्र स्वामीजी यांनी जगदीश शेट्टर यांना आशीर्वाद देण्यासाठी आलो असल्याचे पत्रकारांशी संवाद साधताना सांगितले। हुबळीच्या 3000 मठाचे जगद्गुरू श्री गुरुसिद्ध राजयोगींद्र स्वामीजी यांनी खासदार मंगला अंगडी यांच्या निवासस्थानी येऊन बेळगाव लोकसभा मतदारसंघातील भाजपचे उमेदवार जगदीश शेट्टर यांना आशीर्वाद दिल्यानंतर पत्रकारांशी संवाद साधला। ಆಶೀರ್ವಾದ ಅಂದರೆ ಜಗದೀಶ್ ಶೆಟ್ಟರು ಅವರ ತಂದೆಯವರು ಎಲ್ಲರೂ ಕೂಡ ನಮ್ಮ 3000 ಮಠದ ಭಕ್ತರು, ಇಷ್ಟೇ ಅಲ್ಲ ನಮ್ಮ 3000 ಮಠದ ಕಮಿಟಿ ಸದಸ್ಯರು ಕೂಡ ಹೌದು। ಹೀಗಾಗಿ ಅವರಿಲ್ಲಿ ಬಂದ ನಂತರ ಭೇಟಿ ಮಾಡಲಿಕ್ಕಾಗಿರಲಿಲ್ಲ ನಮಗೆ। ಸಹಜವಾಗಿ ಬಂದು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸೋ ಸಲುವಾಗಿ ನಾವೆಲ್ಲ ಬಂದಿದ್ದೇವೆ ಅಷ್ಟೇ। ಚುನಾವಣೆಗೆ 3 ದಿನ ಬಾಕಿ ಇರುವಂಥದ್ದು, ಅಂಥದ್ರಲ್ಲಿ ಭೇಟಿ ಕೊಡ್ತಾ ಇದ್ರಿ, ಎಷ್ಟು ದಿವಸ ಆದರೂ ಇರಲಿ, ಎಷ್ಟು ದಿವಸನಾದರೂ ಇರಲಿ, 2 ದಿವಸನೇ ಇರಲಿ, ಅದ್ರ ಪ್ರಶ್ನೆ ಇಲ್ಲ। ಆಶೀರ್ವಾದ ಮಾಡೋಕ್ಕೆ ಚುನಾವಣೆ 2 ದಿವಸ 3 ದಿವಸ ಇದ್ದಾಗಲೇ ಬರಬೇಕು ಅಂತೇನಿಲ್ಲ, ನಮ್ಮದು ಇಂಟೆನ್ಷನ್ ಅದಾಗಿಲ್ಲ। ನಾವು ಸಂದೇಶ ಏನು ಕೊಡುವಂಥದ್ದೇನು ಇಲ್ಲ, ಭಕ್ತರು ಎಲ್ಲರಿಗೂ ಏನು ಎಂತೂ ನೀವೆಲ್ಲ ಮಾಡ್ತಾ ಇದ್ದೀರಲ್ಲ, ನಮ್ಮದು ಆಶೀರ್ವಾದ ಅಷ್ಟೇ। ಒಳ್ಳೇದಾಗಲಿ ಅಂತ ಹಾರೈಸೋದು। ವಿಜಯಶಾಲಿ ಆಗಲಿ ಅನ್ನುವಂಥ ಆಶೀರ್ವಾದವನ್ನು ಬಯಸ್ತಾರೆ। ಒಳ್ಳೇದಾಗಲಿ, ಆಶೀರ್ವಾದ ಅಂತಂದ್ರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ। ದಿವ್ಯವಾಣಿ ಒಳ್ಳೇದಾಗಲಿ, ಶುಭ ಹಾರೈಸೋದು ಅಷ್ಟೇ। जगदीश शेट्टर यांचे कुटुंब हुबळीतील 3000 मठाशी अतूटपणे जोडलेले आहे। मी वैयक्तिक कामानिमित्त बेळगावला आलो होतो। या पार्श्वभूमीवर जगदीश शेट्टर यांची भेट होऊन आशीर्वाद देण्यासाठी आलो असल्याचे त्यांनी सांगितले। विनोद कोलकर, कन्नडम्मा न्यूज नेटवर्क, बेळगावी।